they admitted themselves, Khwaja Asif admitted himself that he was used by the United States to harbor, train, and support the Taliban. ಅಫ್ಘಾನಿಸ್ತಾನದ ಸಂಸದೆಯಾದ ಮರಿಯಂ ಸೊಲೊಮನ್ ಖಿಲ್ ಇತ್ತೀಚೆಗೆ ಗಡಿ ಪ್ರದೇಶದ ವಾಯು ದಾಳಿಗಳ ನಂತರ ಪಾಕಿಸ್ತಾನದ ವಿರುದ್ಧ ತೀವ್ರ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ತಮ್ಮ ತೀಕ್ಷ್ಣ ಹೇಳಿಕೆಯಲ್ಲಿ ಅವರು ಪಾಕಿಸ್ತಾನವನ್ನ ಈ ಪ್ರದೇಶದ ಕ್ಯಾನ್ಸರ್ ಎಂದು ಕರೆಯುತ್ತಾ ಇಸ್ಲಾಮಾಬಾದ್ ಕೈಗೊಂಡ ಕ್ರಮಗಳು ಪ್ರಾದೇಶಿಕ ಶಾಂತಿ ಮತ್ತು ಭದ್ರತೆಗೆ ಭಾರೀ ಧಕ್ಕೆ ತರುತ್ತಿವೆ ಎಂದು ಆರೋಪಿಸಿದ್ದಾರೆ. ಈ ಹೇಳಿಕೆ ಅಫ್ಘಾನಿಸ್ತಾನ ಪಾಕಿಸ್ತಾನ ಗಡಿಯಲ್ಲಿ ಉದ್ವಿಗ್ನತೆ ಹೆಚ್ಚುತ್ತಾ ಇರುವ ಸನ್ನಿವೇಶದಲ್ಲಿ ಹೊರಬಂದಿರುವುದು ಗಮನಾರ್ಹವಾಗಿದೆ. ಪಾಕಿಸ್ತಾನ ನಡೆಸಿದ ಇತ್ತೀಚಿನ ಏರ್ ಸ್ಟ್ರೈಕ್ಗಳು ಗಡಿ ಭಾಗದ ಭದ್ರತಾ ಪರಿಸ್ಥಿತಿಯನ್ನ ಮತ್ತಷ್ಟು ಹದಗೆಡಿಸಿವೆ ಎಂದು ಅವರು ಹೇಳಿದ್ರು. ಗಡಿ ಪ್ರದೇಶಗಳಲ್ಲಿ ವಾಸಿಸುವ ಸಾಮಾನ್ಯ ನಾಗರಿಕರು ಭಯದ ವಾತಾವರಣದಲ್ಲಿ ಬದುಕ್ತಾ ಇದ್ದಾರೆ ಎಂಬುದನ್ನ ಅವರು ಒತ್ತಿ ಹೇಳಿದ್ದಾರೆ. ಪ್ರತಿ ಸಾರಿ ಗಡಿ ದಾಳಿಗಳು ನಡೆದಾಗ ಅದರ ಹೊರೆ ಹೊರುವವರು ನಿರಪರಾಧ ಜನರು ಎಂಬುದು ಅವರ ವಾದ. ಅಫ್ಘಾನಿಸ್ತಾನದ ಒಳ ರಾಜಕೀಯ ಅಸ್ಥಿರತೆ, ತಾಲಿಬಾನ್ ಆಡಳಿತದ ನಂತರ ಬದಲಾವಣೆಗಳು ಮತ್ತು ಗಡಿ ಭದ್ರತಾ ಪ್ರಶ್ನೆಗಳು ಈಗಾಗಲೇ ಪ್ರದೇಶದಲ್ಲಿ ಸಂಕೀರ್ಣ ಪರಿಸ್ಥಿತಿಯನ್ನ ನಿರ್ಮಿಸಿವೆ. ಈ ನಡುವೆ ಪಾಕಿಸ್ತಾನದ ಸೈನಿಕ ಕ್ರಮಗಳು ಸಮಸ್ಯೆಯನ್ನ ಪರಿಹರಿಸುವ ಬದಲು ಮತ್ತಷ್ಟು ಗಂಭೀರಗೊಳಿಸ್ತಾ ಇವೆ ಎಂದು ಮರಿಯಂ ಸೊಲೊಮನ್ ಖಿಲ್ ಅಭಿಪ್ರಾಯಪಟ್ಟಿದ್ದಾರೆ. ಶಾಂತಿ, ಸಂಭಾಷಣೆ ಮತ್ತು ರಾಜತಾಂತ್ರಿಕ ಮಾರ್ಗಗಳ ಬದಲು ಸೈನಿಕ ದಾಳಿಗಳನ್ನ ಆಯ್ಕೆ ಮಾಡೋದು ದೀರ್ಘಕಾಲಿಕ ಸ್ಥಿರತೆಗೆ ಹಾನಿಕಾರಕ ಎಂದು ಅವರು ಎಚ್ಚರಿಸಿದರು. ಅಂತಾರಾಷ್ಟ್ರೀಯ ಸಮುದಾಯವು ಈ ಬೆಳವಣಿಗೆಗಳತ್ತ ಗಮನ ಹರಿಸಿದೆ. ದಕ್ಷಿಣ ಏಷ್ಯಾದ ಭದ್ರತೆ, ಭಯೋತ್ಪಾದನೆ ವಿರುದ್ಧದ ಹೋರಾಟ ಮತ್ತು ಗಡಿ ನಿಯಂತ್ರಣದ ವಿಷಯಗಳು ಮತ್ತೊಮ್ಮೆ ಚರ್ಚೆಗೆ ಬಂದಿವೆ. ಪ್ರದೇಶದಲ್ಲಿ ಶಾಂತಿಯನ್ನ ಕಾಪಾಡಲು ಎರಡೂ ದೇಶಗಳು ಸಂಯಮ ತೋರಬೇಕು, ಮಾತುಕತೆಯ ಮೂಲಕ ಸಮಸ್ಯೆಯನ್ನ ಪರಿಹರಿಸಬೇಕು ಎಂದು ಅನೇಕ ವಿಶ್ಲೇಷಕರು ಅಭಿಪ್ರಾಯ ಪಡ್ತಾ ಇದ್ದಾರೆ. ಈ ಗಡಿ ಸಂಘರ್ಷಗಳು ಹೊಸದಲ್ಲ, ಆದ್ರೆ ಇತ್ತೀಚಿನ ಉದ್ವಿಗ್ನತೆ ತೀವ್ರವಾಗಿರುವುದು ಕಳವಳಕಾರಿಯಾಗಿದೆ. ದಾಳಿಗಳು, ಪ್ರತಿದಾಳಿಗಳು, ಆರೋಪ ಪ್ರತ್ಯಾರೋಪಗಳ ನಡುವೆ ಸಾಮಾನ್ಯ ಜನರ ಜೀವನ ದುಸ್ತರವಾಗಿದೆ. ವ್ಯಾಪಾರ, ಶಿಕ್ಷಣ ಮತ್ತು ದಿನನಿತ್ಯದ ಜೀವನದ ಮೇಲೆ ಪರಿಣಾಮ ಬೀರ್ತಾ ಇದೆ. ಅಫ್ಘಾನಿಸ್ತಾನ್ ಮತ್ತು ಪಾಕಿಸ್ತಾನ ನಡುವಿನ ಸಂಬಂಧಗಳು ಇತಿಹಾಸದಿಂದಲೂ ಸಂಕೀರ್ಣವಾಗಿವೆ. ಗಡಿ ವಿವಾದಗಳು, ಭದ್ರತಾ ಚಿಂತೆಗಳು ಮತ್ತು ಪರಸ್ಪರ ಅವಿಶ್ವಾಸದಿಂದ ಸಮಸ್ಯೆಗಳು ಹೆಚ್ಚಾಗ್ತಾ ಬಂದಿವೆ. ಇಂತಹ ಸಂದರ್ಭಗಳಲ್ಲಿ ತೀವ್ರ ಹೇಳಿಕೆಗಳು ರಾಜಕೀಯ ಒತ್ತಡವನ್ನ ಹೆಚ್ಚಿಸಬಹುದು, ಆದ್ರೆ ಅದೇ ಸಮಯದಲ್ಲಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಗಮನ ಸೆಳೆಯುವ ಪ್ರಯತ್ನವಾಗಿಯೂ ಕಾಣಬಹುದು. ಒಟ್ನಲ್ಲಿ ಮರಿಯಂ ಸೊಲೊಮನ್ ಖಿಲ್ ಅವರ ಹೇಳಿಕೆಗಳು ಗಡಿ ಪ್ರದೇಶದ ತೀವ್ರ ಪರಿಸ್ಥಿತಿಯನ್ನ ಜಗತ್ತಿನ ಮುಂದಿಡುವ ಪ್ರಯತ್ನವಾಗಿದೆ. ಈ ಪರಿಸ್ಥಿತಿಯಲ್ಲಿ ಶಾಂತಿ, ಸಂಭಾಷಣೆ ಮತ್ತು ಸಹಕಾರವೇ ದೀರ್ಘಕಾಲಿಕ ಪರಿಹಾರ ಅನ್ನೋದು ಅನಿವಾರ್ಯ ಸತ್ಯವಾಗಿದೆ. ಪ್ರದೇಶದಲ್ಲಿ ಶಾಂತಿ ಸ್ಥಾಪನೆಗಾಗಿ ಎಲ್ಲಾ ಪಕ್ಷಗಳು ಜವಾಬ್ದಾರಿತನ ಮತ್ತು ಸಂಯಮ ತೋರಬೇಕಾಗಿದೆ. ಯಾವುದೇ ಸುದ್ದಿಯ ಅಪ್ಡೇಟ್ ಅನ್ನ ಮಿಸ್ ಮಾಡ್ಕೊಳ್ಬಾರ್ದು ಅಂದ್ರೆ ಈಗ್ಲೇ ಒನ್ ಇಂಡಿಯಾವನ್ನ ಸಬ್ಸ್ಕ್ರೈಬ್ ಮಾಡಿ. ನಿಮಗೆ ಬೇಕಾದ ಭಾಷೆಯಲ್ಲಿ ಎಲ್ಲಾ ಸುದ್ದಿ ತಿಳಿಬೇಕು ಅಂದ್ರೆ ಒನ್ ಇಂಡಿಯಾ ಆಪ್ ಅನ್ನ ಡೌನ್ಲೋಡ್ ಮಾಡ್ಕೊಳ್ಳಿ.